ಇವತ್ತು ವಿಧಾನಸಭೆಯಲ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಏನೇನೆಲ್ಲ ನಡೀತು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ. ಯಾಕೆಂತಂದ್ರೆ ನನ್ನ ವಿರುದ್ಧ ಸಹ ಒಬ್ಬ MLA ಪ್ರಿವಿಲೇಜ್ ಮೋಷನ್ ಅನ್ನ ಮೂವ್ ಮಾಡಿದ್ರು. ಏನೋ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಬರಲಿ. ನಾವು ಸಹ ಯಾವ MLA ನನ್ನ ಬಗ್ಗೆ ನಕಲಿ ಅಡ್ವೊಕೇಟು ಸುಳ್ಳು ಆರೋಪಗಳನ್ನು ಮಾಡಿದ್ರು. ಅದರ ಬಗ್ಗೆ ನಾನು ಸಹ ಮಾನ್ಯ ಸ್ಪೀಕರ್ ಅವರಿಗೆ, CM ಅವರಿಗೆ, DGP ಮತ್ತೆ ಪೊಲೀಸ್ ಕಮಿಷನರ್ ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೂ ಈ SIT ವಿಚಾರ ಏನಿದೆ ತನಿಖೆ ಇದನ್ನ ಡೈಲ್ಯೂಟ್ ಮಾಡಲಿಕ್ಕೆ ನಾವು ಯಾರೂ ಬಿಡ್ಲಿಕ್ಕಿಲ್ಲ. ಯಾಕೆಂತಂದ್ರೆ ನಾವುಗಳೇ ಪ್ರಯತ್ನ ಬಿಟ್ಟು ಸರ್ಕಾರದ ಕೈಲಿ SITನ ರಚನೆ ಮಾಡಿದ್ದೇವೆ. ಅಲ್ಲಿ ತಪ್ಪಾಗಿದ್ದರೆ, ಕೊಲೆಗಳಾಗಿದ್ದರೆ, ಪುರಾವೆಗಳು ಸಿಕ್ಕಿದ್ರೆ ಖಂಡಿತವಾಗಿ ಇದರ ಮೇಲೆ ಕ್ರಮ ಆಗಲೇಬೇಕು. ಕಾನೂನಿಗೆ ಯಾವ ರೀತಿ ಪ್ರಜ್ವಲ್ ದೊಡ್ಡವರಲ್ವೋ, ದರ್ಶನ್ ದೊಡ್ಡವರಲ್ವೋ, ಅದೇ ರೀತಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹತ್ಯಾಕಾಂಡಗಳು ಯಾರೇ ಮಾಡಿರಲಿ ಅವರಿಗೆ ತನಿಖೆ ಆಗಬೇಕು.